ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಾಕಷ್ಟು ದೇವಸ್ಥಾನಗಳು ಇವತ್ತು ಬಂದಿರುತ್ತೆ. ಬೆಳಗ್ಗೆ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದ ಬಳಿಕ ದೇವಸ್ಥಾನದ ಬಾಗಿಲುಗಳನ್ನು ಬಂದ್ ಮಾಡಲಾಗುತ್ತೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಕೂಡ ಬಂದಿರಲಿದೆ ಎನ್ನುವಂಥ ಮಾಹಿತಿ ಇದೆ. ಬೆಳಗ್ಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಸಂಜೆ ದೇವಸ್ಥಾನದ ಬಾಗಿಲುಗಳನ್ನು ಓಪನ್ ಮಾಡಲಾಗುತ್ತೆ. ಸಾಕಷ್ಟು ದೇವಸ್ಥಾನ, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನ ಆಗಿರಬಹುದು, ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಿರಬಹುದು, ಹಾಗೆಯೇ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಬೆಳಿಗ್ಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಗ್ರಹಣ ಆರಂಭ ಆದ ಬಳಿಕ ದೇವಸ್ಥಾನದ ಬಾಗಿಲುಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಗ್ರಹಣ ಮುಗಿದ ನಂತರ ಮತ್ತೆ ದೇವಸ್ಥಾನದ ಬಾಗಿಲುಗಳನ್ನು ಓಪನ್ ಮಾಡಿ ಅಲ್ಲಿ ಶುಚಿತ್ವ ಕಾರ್ಯಗಳನ್ನು ನಡೆಸಿ ಬಳಿಕ ಪೂಜಾ ಕೈಂಕರ್ಯಗಳು ನೆರವೇರಲಿದೆ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಗಮನಿಸ್ತಾ ಇದ್ವಿ. ಇತ್ತ ಗವಿಗಂಗಾಧರೇಶ್ವರ ದೇವಸ್ಥಾನದ ವಿಚಾರಕ್ಕೆ ಬರೋದಾದರೆ ಈ ದೇವಸ್ಥಾನ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಹಾಗೆಯೇ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಈಗಾಗಲೇ ಭಕ್ತರು ಬಂದು ದರ್ಶನವನ್ನು ಪಡೆದಿದ್ದಾರೆ, ಹೇಗೆ? ಸಂಪತ್, ಇವತ್ತು ವರ್ಷದ ಮೊದಲ ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ಮಧ್ಯಾಹ್ನ 3:20ಕ್ಕೆ ಈ ಒಂದು ಚಂದ್ರಗ್ರಹಣ ಆರಂಭ ಆಗತ್ತೆ. ಸದ್ಯ ಈ ಒಂದು ಗ್ರಹಣದ ಹಿನ್ನೆಲೆಯಲ್ಲಿ ಗವಿಗಂಗಾಧರೇಶ್ವರ ದೇಗುಲದ ಬಾಗಿಲನ್ನು ಕೂಡ ಬಂದ್ ಮಾಡಿರುವಂತದ್ದು. ನಾನು ಕೂಡ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ದೇವಾಲಯದಲ್ಲಿ ಆಗೋದಿಲ್ಲ. ಗ್ರಹಣದಕ್ಕೂ ಮುಂಚಿತವಾಗಿ 3 ಗಂಟೆ ಮುಂಚಿತವಾಗಿ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಹಾಗೆ ಗವಿಗಂಗಾಧರೇಶ್ವರ ದೇಗುಲದಲ್ಲೂ ಕೂಡ 9 ಗಂಟೆಯ ಸುಮಾರಿಗೆ ಬಾಗಿಲನ್ನ ಬಂದ್ ಮಾಡಿರುವಂತದ್ದು. ಸಂಪೂರ್ಣವಾಗಿ ಗರ್ಭಗುಡಿಯಲ್ಲಿರುವಂತಹ ಉದ್ಭವ ಗವಿಗಂಗಾಧರೇಶ್ವರನ ಮೂರ್ತಿ ಏನಿದೆ, ಇದಕ್ಕೆ ಸಂಪೂರ್ಣವಾಗಿ ದರ್ಭಬಂಧನವನ್ನ ಮಾಡಿರುವಂತದ್ದು. ಅದಾದ ನಂತರ ಬಾಗಿಲಿಗೂ ಕೂಡ ಬೀಗಗಳನ್ನ ಹಾಕಿ ದರ್ಭಬಂಧನವನ್ನ ಮಾಡಲಾಗಿದೆ. ಈ ಒಂದು ಗ್ರಹಣದ ಎಫೆಕ್ಟ್ ಏನಿದೆ, ಪ್ರಮುಖವಾಗಿ ಸಿಂಹರಾಶಿ, ಪುಬ್ಬ ನಕ್ಷತ್ರ ಹಾಗೆ ಮಿಥುನ ನಕ್ಷತ್ರ ಜೊತೆಗೆ ಮಖ ನಕ್ಷತ್ರದ ಮೇಲೆ ಇರೋ ಕಾರಣದಿಂದಾಗಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ಹಾಗೆ ಸಂಜೆ 7 ಗಂಟೆಯ ನಂತರವೂ ಕೂಡ ಈ ಒಂದು ದೇವಾಲಯ ಕ್ಲೋಸ್ ಆಗಲಿದೆ. ಅಂದ್ರೆ ಗ್ರಹಣ ಆರಂಭ ಆಗುವಂತದ್ದು 3:20ಕ್ಕೆ, ಮುಕ್ತಾಯ ಆಗುವಂತದ್ದು 6:40 ಸುಮಾರಿಗೆ. ಹೀಗಾಗಿ 7 ಗಂಟೆಯ ನಂತರ ದೇಗುಲದ ಬಾಗಿಲನ್ನ ಓಪನ್ ಮಾಡಿ ಸಂಪೂರ್ಣವಾಗಿ ಶುಚಿ ಕಾರ್ಯವನ್ನ ನೆರವೇರಿಸಲಾಗುತ್ತೆ. ಅದಾದ ನಂತರ 7:15 ಸುಮಾರಿಗೆ ದೇವರಿಗೆ ವಿಶೇಷವಾಗಿ ಕ್ಷೀರಾಭಿಷೇಕ, ರುದ್ರಾಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಹಾಗೆ ಬರುವಂತಹ ಭಕ್ತಾದಿಗಳು, ಪ್ರಮುಖವಾಗಿ ಯಾರಿಗೆಲ್ಲ ಈ ಒಂದು ಗ್ರಹಣದ ದೋಷ ಏನಿದೆ, ಅಂದ್ರೆ ಗ್ರಹಣ ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ನಾವು ವೈಜ್ಞಾನಿಕವಾಗಿ ಖಗೋಳದಲ್ಲಿ ಆಗುವಂತಹ ವಿಸ್ಮಯವನ್ನ ಕಣ್ತುಂಬಿಕೊಳ್ಬಹುದಾಗಿದೆ. ಅದೇ ರೀತಿಯಲ್ಲಿ ವೈಚಾರಿಕವಾಗಿ ಹಾಗೆ ಧಾರ್ಮಿಕವಾಗಿಯೂ ಕೂಡ ಈ ಒಂದು ಗ್ರಹಣದ ಎಫೆಕ್ಟ್ ಅನ್ನ ಎಲ್ಲರೂ ಕೂಡ ನಂಬ್ತಾರೆ. ಹಾಗೆ ಕಾಲಾದಿಯಿಂದ ನಡ್ಕೊಂಡ್ ಬಂದಿರೋ ರೀತಿಯಲ್ಲಿ ಈ ಒಂದು ಗ್ರಹಣದ ಆಚರಣೆಯನ್ನ ನೆರವೇರಿಸಲಾಗುತ್ತೆ. ಸೊ ಹೀಗಾಗಿ ಈ ಒಂದು ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿ ದೇಗುಲಗಳು ಓಪನ್ ಆಗಿರೋದಿಲ್ಲ. ಹಾಗೆ ಅದೇ ರೀತಿಯಲ್ಲಿ ಕೇವಲ ಗವಿಗಂಗಾಧರೇಶ್ವರ ದೇಗುಲ ಅಷ್ಟೇ ಅಲ್ಲ, ಕಾಡುಮಲ್ಲೇಶ್ವರ ಆಗಿರಬಹುದು, ಬನಶಂಕರಿ ಆಗಿರಬಹುದು, ಇನ್ನೆಲ್ಲ ದೇವಾಲಯನೂ ಕೂಡ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ನಾಳೆ ವಿಶೇಷವಾಗಿ ಈ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಯಾರೆಲ್ಲ ಈ ಒಂದು ಗ್ರಹಣದ ದೋಷ ಇದೆ, ಅಂದ್ರೆ ಸಿಂಹರಾಶಿ, ಪುಬ್ಬ ನಕ್ಷತ್ರದವರಿಗೆ ಹಾಗೆ ಮಖ ನಕ್ಷತ್ರದವರಿಗೆ ವಿಶೇಷವಾಗಿ ನವಗ್ರಹ ಹೋಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತಹದ್ದು. ನಾಳೆ 9 ಗಂಟೆಯ ಸುಮಾರಿಗೆ ದೇಗುಲದಲ್ಲಿ ಈ ಒಂದು ಹೋಮವು ಕೂಡ ನಡೆಯಲಿದೆ. ಸಂಪತ್ತು, ತಮ್ಮ ಡೀಟೇಲ್ಸ್ಗಾಗಿ